ನಮಸ್ಕಾರ. ನಾನು ಶ್ರೀಮತಿ ಎ ಕಲಾವತಿ ಕಾಮತ್, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ಗ್ರಂಥಾಲಯ ವಿಜ್ಞಾನ ವಿಭಾಗದಲ್ಲಿ ಆಯ್ಕೆ ಶ್ರೇಣಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈಗ ಈ ವಿಡಿಯೋದಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ ಇದರಲ್ಲಿ ಇರುವಂತಹ ಥರ್ಡ್ ಸೆಮಿಸ್ಟರ್ ಅಲ್ಲಿ ಇರುವಂತಹ ನಾಲೆಜ್ ಪ್ರೊಸೆಸಿಂಗ್ ಕ್ಲಾಸಿಫಿಕೇಶನ್ ಪ್ರಾಕ್ಟೀಸ್ 1 DDC ಅನ್ನುವಂತಹ ಎರಡನೇ ಯೂನಿಟ್ ಅಲ್ಲಿ ಇರುವ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತೇನೆ. ನಾನು ಈಗಾಗಲೇ ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಮೇನ್ ಕ್ಲಾಸ್ 00 ಜನರಾಲಿಟೀಸ್ ಇಂದ 700 ಆರ್ಟ್ಸ್ ಅಲ್ಲಿವರೆಗೆ ಎಲ್ಲ ಮೇನ್ ಕ್ಲಾಸಸ್ ಬಗ್ಗೆ ಕೂಡ ಎಕ್ಸಾಂಪಲ್ ಸಹಿತ ನಿಮಗೆ ವಿವರವಾದ ಮಾಹಿತಿಯನ್ನ ನೀಡಿದ್ದೇನೆ. ಈಗ ನಾನು ಈ ವಿಡಿಯೋದಲ್ಲಿ ಫಸ್ಟ್ ಸಮ್ಮರಿ 10 ಮೇನ್ ಕ್ಲಾಸಸ್ ಅಲ್ಲಿ ಇರುವಂತಹ ಕೊನೆಯ ಎರಡು ಮೇನ್ ಕ್ಲಾಸಸ್ 800 ಲಿಟರೇಚರ್ ಅಂಡ್ 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ, ಈ ಎರಡು ಮೇನ್ ಕ್ಲಾಸಸ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡಲಿಕ್ಕೆ ಬಯಸ್ತೇನೆ. ಈಗ ಮೊದಲನೇದಾಗಿ ಫಸ್ಟ್ ಸಮ್ಮರಿಯನ್ನು ನೋಡುವ. ಅದು 10 ಮೇನ್ ಕ್ಲಾಸಸ್ 000 ಜನರಾಲಿಟೀಸ್, 100 ಫಿಲಾಸಫಿ ಅಂಡ್ ಸೈಕಾಲಜಿ, 200 ರಿಲಿಜಿಯನ್, 300 ಸೋಷಿಯಲ್ ಸೈನ್ಸಸ್, 400 ಲ್ಯಾಂಗ್ವೇಜ್, 500 ಸೈನ್ಸ್, 600 ಟೆಕ್ನಾಲಜಿ, 700 ಆರ್ಟ್ಸ್ ಅಂಡ್ ರಿಕ್ರಿಯೇಷನ್, 800 ಲಿಟರೇಚರ್ ಅಂಡ್ 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ. ಇದರಲ್ಲಿ ನಾನು ಈಗ ಈ ವಿಡಿಯೋದಲ್ಲಿ 800 ಲಿಟರೇಚರ್ ಮತ್ತು 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಈ ಎರಡು ಮೇನ್ ಕ್ಲಾಸಸ್ ಬಗ್ಗೆ ತಮಗೆ ವಿವರವಾದ ಮಾಹಿತಿಯನ್ನ ನೀಡುತ್ತೇನೆ. ಈಗ ಮೊದಲನೆಯದಾಗಿ 800 ಅಂದ್ರೆ ಲಿಟರೇಚರ್. ಇದಕ್ಕೆ ಸೆಕೆಂಡ್ ಸಮ್ಮರಿಯಲ್ಲಿ ಸೆಕೆಂಡ್ ಡಿಜಿಟ್ ಅಲ್ಲಿ 1 ರಿಂದ 9 ಅಂಕೆಗಳನ್ನ ಹಾಕಿ 10 ಡಿವಿಷನ್ಸ್ ಗಳನ್ನಾಗಿ ಮಾಡಿದ್ದಾರೆ. ಇದರಲ್ಲಿ 800 ಅಂದ್ರೆ ಲಿಟರೇಚರ್, 810 ಅಂದ್ರೆ ಅಮೆರಿಕನ್ ಲಿಟರೇಚರ್, 820 ಅಂದ್ರೆ ಇಂಗ್ಲಿಷ್ ಲಿಟರೇಚರ್, 830 ಅಂದ್ರೆ ಜರ್ಮನ್ ಲಿಟರೇಚರ್, 840 ಫ್ರೆಂಚ್ ಲಿಟರೇಚರ್, 850 ಇಟಾಲಿಕ್ ರೊಮ್ಯಾನಿಯನ್ ಲಿಟರೇಚರ್, 860 ಸ್ಪ್ಯಾನಿಷ್ ಪೋರ್ಚುಗೀಸ್ ಲಿಟರೇಚರ್, 870 ಲ್ಯಾಟಿನ್ ಅಂಡ್ ಇಟಾಲಿಕ್ ಲಿಟರೇಚರ್, 880 ಕ್ಲಾಸಿಕಲ್ ಅಂಡ್ ಮಾಡರ್ನ್ ಗ್ರೀಕ್ ಲಿಟರೇಚರ್, 890 ಅದರ್ ಲಿಟರೇಚರ್ಸ್. ಈಗ ಥರ್ಡ್ ಸಮ್ಮರಿ ನೋಡುವ. 800 ಲಿಟರೇಚರ್ ಅಲ್ಲಿ ಸೆಕೆಂಡ್ ಸಮ್ಮರಿಯಲ್ಲಿ 810 ದಿಂದ 890 ವರೆಗೆ 1 ರಿಂದ 9 ಮಿಡಲ್ ಡಿಜಿಟ್, ಸೆಕೆಂಡ್ ಡಿಜಿಟ್ ಅಲ್ಲಿ 1 ರಿಂದ 9 ಅಂಕೆ ಹಾಕಿ ಅದನ್ನ ಡಿವಿಷನ್ ಅಂತ ಮಾಡಿದ್ದಾರೆ. ಆ ಪ್ರತಿ ಒಂದು ಡಿವಿಷನ್ಸ್ ಅನ್ನು ಕೂಡ ಈಗ ಇಲ್ಲಿ ಈ ಒಂದು ಥರ್ಡ್ ಸಮ್ಮರಿಯಲ್ಲಿ 3ನೇ ಡಿಜಿಟಿನಲ್ಲಿ 1 ರಿಂದ 9 ಅಂಕೆಗಳನ್ನ ಸೇರಿಸಿ 10 ಪ್ರತಿ ಒಂದು ಡಿವಿಷನಿಗೆ ಮತ್ತೆ 10 ಸೆಕ್ಷನ್ಸ್ ಗಳನ್ನ ಸೇರಿಸಿ ಇದರಲ್ಲಿ 100 ಸೆಕ್ಷನ್ಸ್ ಗಳನ್ನಾಗಿ ಮಾಡಿದ್ದಾರೆ. ಪ್ರತಿ ಒಂದು ಮೇನ್ ಕ್ಲಾಸಿಗೆ ಕೂಡ 100 ಸೆಕ್ಷನ್ ಮಾಡಿ ಥರ್ಡ್ ಸೆಮಿಸ್ಟರ್ ಅಲ್ಲಿ ಟೋಟಲ್ 10 ಮೇನ್ ಕ್ಲಾಸಿಗೆ 1000 ಸೆಕ್ಷನ್ಸ್ ಗಳು ಇದಾವೆ. ಈಗ ನಾವು 800 ಕೂಡ ನೋಡಬಹುದು. ಥರ್ಡ್ ಸಮ್ಮರಿಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. 800 ದಿಂದ 809 ವರೆಗೆ, 810 ದಿಂದ 819 ವರೆಗೆ, 820 ದಿಂದ 829 ವರೆಗೆ, 830 ದಿಂದ 839, 840 ದಿಂದ 849 ವರೆಗೆ, 850 ದಿಂದ 859 ವರೆಗೆ, 860 ದಿಂದ 869 ವರೆಗೆ, 870 ದಿಂದ 879 ವರೆಗೆ, 880 ದಿಂದ 889 ವರೆಗೆ, ಅದೇ ರೀತಿ 890 ದಿಂದ 899 ವರೆಗೆ. ಇದರ ಪ್ರತಿ ಒಂದು ಡಿವಿಷನ್ಗೆ 10 ಸೆಕ್ಷನ್ಸ್ ಅನ್ನ ಸೇರಿಸಿ ಈ ಒಂದು ಥರ್ಡ್ ಸೆಮರಿಯಲ್ಲಿ 100 ಸೆಕ್ಷನ್ಸ್ ಗಳನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸರಿಯಾದಂತ ಒಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡುವ. ಈಗ ಮೊದಲನೇದಾಗಿ 800 ಲಿಟರೇಚರ್, ಇದಕ್ಕೆ ಸರಿಯಾಗಿ ಒಂದು ಮೊದಲನೇ ಎಕ್ಸಾಂಪಲ್ ಅನ್ನ ನೋಡೋದು ಅಂತ ಆದ್ರೆ ಲಿಟರರಿ ಕ್ರಿಟಿಸಿಸಮ್. ಈಗ ಒಂದು ಲೈಬ್ರರಿಯಲ್ಲಿ ಟೆಕ್ಸ್ಟ್ ಬುಕ್ ಲಿಟರರಿ ಕ್ರಿಟಿಸಿಸಮ್ ಅನ್ನುವ ಟೈಟಲ್ ಅಲ್ಲಿ ಇದ್ರೆ ಆ ಪುಸ್ತಕಕ್ಕೆ ನಾವು ಯಾವ ರೀತಿಯಲ್ಲಿ DDC ಅಲ್ಲಿ ಕ್ಲಾಸ್ ನಂಬರ್ ಅನ್ನ ಕೊಡಬಹುದು, ಕ್ಲಾಸಿಫಿಕೇಶನ್ ಅನ್ನ ಮಾಡಬಹುದು. ಹೌ ಟು ಕ್ಲಾಸಿಫೈ ದ ಬುಕ್ ಲಿಟರರಿ ಕ್ರಿಟಿಸಿಸಮ್ ಇನ್ ದ ಲೈಬ್ರರಿ. 800 ಇಸ್ ದ ಲಿಟರೇಚರ್. ಅದರಲ್ಲಿ
801 ಅಂದ್ರೆ ಫಿಲಾಸಫಿ ಅಂಡ್ ಥಿಯರಿ. ಅದೇ 801ಗೆ ಹೋದಾಗ ಅದರಲ್ಲಿ .1 to 9 ಸಮ್ಮರಿ ಸಿಗ್ತದೆ. ಅಲ್ಲಿ .9ಗೆ 801 ನಲ್ಲಿ .9ಗೆ ಹೋಗುವಾಗ ನೇಚರ್ ಅಂಡ್ ಕ್ಯಾರೆಕ್ಟರ್ ಅಂತ ಸಿಗ್ತದೆ. ಅಂದ್ರೆ ನೇಚರ್ ಅಂಡ್ ಕ್ಯಾರೆಕ್ಟರ್ ಆಫ್ ಅ ಲಿಟ್ರೇಚರ್. ಆಗ ನಾವು ಅದರಲ್ಲಿ .9 801.9ಗೆ ಹೋದಾಗ ಅಲ್ಲಿ 1 to 9 ನಂಬರ್ಸ್ ಇರ್ತದೆ. ಆಮೇಲೆ ಆಗ 9.5ಗೆ ಹೋದಾಗ ಅಲ್ಲಿ ಕ್ರಿಟಿಸಿಸಮ್ ಅನ್ನುವಂತ ವರ್ಡ್ ಸಿಗ್ತದೆ. ನಾವು ಈ ಒಂದು ಕ್ರಿಟಿಸಿಸಮ್ ಅನ್ನುವ ವರ್ಡ್ 801.95 ನಂಬರ್ ಅನ್ನ ಹಾಕಿದ್ರೆ ಈ ಲಿಟರರಿ ಕ್ರಿಟಿಸಿಸಮ್ ಅನ್ನೋದು ಪರ್ಫೆಕ್ಟ್ ಆದ ಉತ್ತರ ಆಗಿರ್ತದೆ. ಆದ ಕಾರಣ ಲಿಟರರಿ ಕ್ರಿಟಿಸಿಸಮ್ಗೆ ಆನ್ಸರ್ 801.95. ಅದೇ ರೀತಿ ನಾವು ಎರಡನೇ ಎಕ್ಸಾಂಪಲ್ ಅನ್ನು ನೋಡುವ ಲಿಟ್ರೇಚರ್ ಅಲ್ಲಿ. ರೋಮಿಯೋ ಅಂಡ್ ಜೂಲಿಯೆಟ್. ರೋಮಿಯೋ ಅಂಡ್ ಜೂಲಿಯೆಟ್ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ, ಇದು ಶೇಕ್ಸ್ಪಿಯರ್ ಬರೆದಂತಹ ಒಂದು ನಾಟಕ ಅಂತ. ಇದು ಡ್ರಾಮಾ, ಶೇಕ್ಸ್ಪಿಯರ್ ಬರೆದಂತಹ ಒಂದು ಡ್ರಾಮಾ. 800 ಅನ್ನೋದು ಮೇನ್ ಕ್ಲಾಸ್ ಲಿಟ್ರೇಚರ್. ಅದರಲ್ಲಿ ನಾವು ಈಗ ರೋಮಿಯೋ ಅಂಡ್ ಜೂಲಿಯೆಟ್ ಅಂದ್ರೆ ಇದು ಶೇಕ್ಸ್ಪಿಯರ್ ಬರೆದಂತಹ ಲಿಟ್ರೇಚರ್ ಆದ ಕಾರಣ, ಡ್ರಾಮಾ ಆದ ಕಾರಣ ಇದಕ್ಕೆ ನಮಗೆ ಪರ್ಫೆಕ್ಟ್ ಆದ ನಂಬರ್ ಯಾವುದು ಅಂತ ಹೇಳಿ ಕನ್ಫರ್ಮ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಇಂಡೆಕ್ಸ್ಗೆ ಹೋಗಿ ವಾಲ್ಯೂಮ್ ನಂಬರ್ 4 ಇಂಡೆಕ್ಸ್ ಅಲ್ಲಿ ಹೋಗಿ ನಾವು ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನುವಂತಹ ಒಂದು ವರ್ಡ್ ಅನ್ನ ನಾವು ಹುಡುಕಿದ್ರೆ ಅದರಲ್ಲಿ ಹೇಗೋ ಆಲ್ಫಾಬೆಟಿಕಲ್ ಆಗಿ ಅರೇಂಜ್ಮೆಂಟ್ ಆಗಿರ್ತದೆ. ಅದ್ರ ರೋಮಿಯೋ ಅಂಡ್ ಜೂಲಿಯೆಟ್ ಅಂತ ಹುಡುಕಿದ್ರೆ ನಮಗೆ ಡೈರೆಕ್ಟ್ ನಂಬರ್ ಸಿಗ್ತದೆ. ಅದು ನಂಬರ್ 822.33U3-4. ಈಗ ನಾವು 822 ಅನ್ನುವಾಗ ನಮಗೆ 800 ಲಿಟ್ರೇಚರ್ ಇಸ್ ದ ಮೇನ್ ಕ್ಲಾಸ್, 820 ಇಸ್ ದ ಬೇಸ್ ನಂಬರ್. ಯಾವಾಗಲೂ ನಾವು ಅದರಲ್ಲಿ ಬೇಸ್ ನಂಬರ್, ಅದರ ನೆಕ್ಸ್ಟ್ ಇದು ಯಾವ ನಂಬರು ಅದು ನಮಗೆ ಬೇಸ್ ನಂಬರ್ ಆಗಿ ಬರ್ತದೆ. ಆಗ 820 ಅಂದ್ರೆ ಅದು ಇಂಗ್ಲಿಷ್ ಲಿಟ್ರೇಚರ್, ಅಂದ್ರೆ ಅದು ಪರ್ಫೆಕ್ಟ್ ಆದ ನಂಬರ್. ಯಾಕೆ ಅಂದ್ರೆ ಶೇಕ್ಸ್ಪಿಯರ್ ಬರಿತಾ ಇದ್ದದ್ದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಡ್ರಾಮಾವನ್ನ ಬರಿತಾ ಇದ್ದದ್ದು, ಅವ್ರದ್ದು ಇಂಗ್ಲಿಷ್ ಲಿಟ್ರೇಚರ್ ಅವ್ರದ್ದು. ಆದ ಕಾರಣ 820 ಇಸ್ ದ ಪರ್ಫೆಕ್ಟ್ ನಂಬರ್ ಫಾರ್ ರೋಮಿಯೋ ಅಂಡ್ ಜೂಲಿಯೆಟ್. ದೆನ್ ಅದರಲ್ಲಿ ಅವರು ಬರಿತಾ ಇದ್ದದ್ದು ಡ್ರಾಮಾ. ಡ್ರಾಮಾ ಅನ್ನುವಾಗ ಅದಕ್ಕೆ ನಮಗೆ 820ದಲ್ಲಿ 821, 822, 823 ಇಂದ 829 ವರೆಗೆ ನಮಗೆ ಸಮ್ಮರಿ ಸಿಗ್ತದೆ. ಅದರಲ್ಲಿ ನಮಗೆ ಇದು ಶೇಕ್ಸ್ಪಿಯರ್ ಬರೆದಂತಹ ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನೋದು ಒಂದು ಡ್ರಾಮಾ. ಹಾಗಿರುವಾಗ 822 ಅಂದ್ರೆ ಅದರಲ್ಲಿ ಇಂಗ್ಲಿಷ್ ಡ್ರಾಮಾ ಅನ್ನುವಂತಹ ಒಂದು ವರ್ಡ್ ಸಿಗ್ತದೆ ನಮಗೆ. ಆದ ಕಾರಣ ಇಂಗ್ಲಿಷ್ ಡ್ರಾಮಾ ಅನ್ನೋದು ಪರ್ಫೆಕ್ಟ್ ಆದ ನಂಬರ್ ಆಗಿರ್ತದೆ. ಮತ್ತೆ 822.1 ಇಂದ .9 ನಂಬರ್ಸ್ ಉಂಟು, ಅದು ಎಲ್ಲವೂ ಪೀರಿಯಡ್ಸ್. ಆದ ಕಾರಣ ಆ ಒಂದು ಶೇಕ್ಸ್ಪಿಯರ್ ಇದ್ದಂತಹ ಪೀರಿಯಡ್ಗೆ ಸಂಬಂಧಪಟ್ಟಂತಹ ಒಂದು ಪದವನ್ನು, ವರ್ಡ್ ಅನ್ನ ನಾವು ನಂಬರ್ ಅನ್ನ ನಾವು ಸೆಲೆಕ್ಷನ್ ಮಾಡಬೇಕಾಗ್ತದೆ. ಅವರು 1964 ಅಲ್ಲಿ ಹುಟ್ಟಿದವರು. ಆದ ಕಾರಣ ಇದು 822.3 ಅಲ್ಲಿ ಎಲಿಜಬೆಥನ್ ಪೀರಿಯಡ್ ಅಲ್ಲಿ 1558 to 1625 ಇಷ್ಟು ಪೀರಿಯಡ್ಗೆ .3 ಅನ್ನುವ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆದ ಕಾರಣ 1564 ಅಲ್ಲಿ ಶೇಕ್ಸ್ಪಿಯರ್ ಹುಟ್ಟಿದ ಕಾರಣ, ಡೇಟ್ ಆಫ್ ಬರ್ತ್ 1564 ಆದ ಕಾರಣ ಅವರದ್ದು ಈ ಒಂದು ಪೀರಿಯಡ್ ಅಲ್ಲಿ ಅವರದ್ದು ಜೀವನ ಬರ್ತದೆ. ಆದ ಕಾರಣ ನಾವು ಇದೇ ಪೀರಿಯಡ್ ಅನ್ನ ನಾವು ಶೇಕ್ಸ್ಪಿಯರ್ ಪೀರಿಯಡ್ ಅಂತ ಹೇಳಿ ಸೆಲೆಕ್ಷನ್ ಮಾಡಬೇಕು. ಆದ ಕಾರಣ ಈ 822.3 ಎಲಿಜಬೆಥನ್ ಪೀರಿಯಡ್ ಅನ್ನೋದು ಇದು 1554 ಇಂದ 1625 ಆದ ಕಾರಣ ಇದು ಶೇಕ್ಸ್ಪಿಯರ್ ಪೀರಿಯಡ್. ಅದರಲ್ಲಿ ನಮಗೆ .822.3 ಅಲ್ಲಿ ಎಲಿಜಬೆಥನ್ ಪೀರಿಯಡಿನಲ್ಲಿ ಮತ್ತೆ 3132 ದಿಂದ 39 ವರೆಗೆ ಉಂಟು. ಅದರಲ್ಲಿ ಅದು ಏನು ಅಂತ ಹೇಳಿದ್ರೆ 1558ರಿಂದ 1625 ಒಳಗೆ ಹುಟ್ಟಿ ಬದುಕಿದಂತ ಎಲ್ಲಾ ಇಂಗ್ಲಿಷ್ ಲಿಟ್ರೇಟರ್ಸ್ ಯಾರೆಲ್ಲ ಡ್ರಾಮಾ ಬರ್ದವರು ಇದ್ದಾರೆ ಅವ್ರದ್ದೆಲ್ಲರದ್ದು ಅದರಲ್ಲಿ ಲೀಸ್ಟ್ ಆಗಿ ಇರ್ತದೆ. ಅದರಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಟೈಟಲಿಗೆ ನಮಗೆ ವಿಲಿಯಂ ಶೇಕ್ಸ್ಪಿಯರ್ ಅನ್ನುವರು ಬೇಕು ನಮಗೆ. ಆದ ಕಾರಣ ನಾವು ವಿಲಿಯಂ ಶೇಕ್ಸ್ಪಿಯರಿಗೆ ಸೆಲೆಕ್ಟ್ ಆದಂತ ಸುಟೇಬಲ್ ನಂಬರ್ ಯಾವುದು ಅಂತ ಹೇಳಿ ನಾವು 822.3 ಅಲ್ಲಿ ನಾವು .31 ಇಂದ 9 ವರೆಗೆ ಸರ್ಚ್ ಮಾಡಿದ್ರೆ ಅಲ್ಲಿ ನಮಗೆ .33 ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋದು ಪರ್ಫೆಕ್ಟ್ ಆದ ನಂಬರ್ ನಮಗೆ ಸಿಗ್ತದೆ. ಅದರಲ್ಲಿ ಮತ್ತೆ ನಮಗೆ ವಿಲಿಯಂ ಶೇಕ್ಸ್ಪಿಯರ್ ಬರ್ದದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಸಾಕಷ್ಟು ಡ್ರಾಮಾಗಳನ್ನ ಇಂಗ್ಲಿಷ್ ಡ್ರಾಮಾ ಬರೆದಿದ್ದಾರೆ. ಅದರಲ್ಲಿ ಈಗ ನಮಗೆ ಪರ್ಟಿಕ್ಯುಲರ್ ಆಗಿ ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನುವಂತಹ ಪುಸ್ತಕಕ್ಕೆ ನಮಗೆ ಟೈಟಲ್ ಬೇಕು. ಹಾಗೆ ಅದರಲ್ಲಿ ಮತ್ತೆ ಬೇಕಾದಷ್ಟು ನಂಬರ್ಸ್ ಅನ್ನ
U3 1, U3 2, U3 4 ಇದೇ ರೀತಿ ಬರಿತಾ ಹೋಗಿದ್ದಾರೆ. ಪ್ರತಿಯೊಂದು ಶೇಕ್ಸ್ಪಿಯರ್ ಬರೆದಂತ ಇಂಗ್ಲಿಷ್ ಡ್ರಾಮಾಗಳಿಗೆ ಪರ್ಟಿಕ್ಯುಲರ್ ನಂಬರ್ಸ್ ನ ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ರೋಮಿಯೋ ಜೂಲಿಯಟ್ ಅಂತ ಹೇಳಿದ್ರೆ 822.33 ಅಲ್ಲಿ U3-4 ಅಂದ್ರೆ ಅದು ರೋಮಿಯೋ ಅಂಡ್ ಜೂಲಿಯಟ್. ಅದ ಕಾರಣ ಆ ನಂಬರ್ ಅನ್ನ ತಂದು ನಾವು ಈ ಪುಸ್ತಕಕ್ಕೆ ಹಾಕಬಹುದು. ಅದ ಕಾರಣ ಈಗ ರೋಮಿಯೋ ಜೂಲಿಯಟ್ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆದ ನಂಬರ್ 822.33 U3.4. ಈಗ 8 ಅಂದ್ರೆ ಲಿಟ್ರೇಚರ್, 2 ಅಂದ್ರೆ 20 ಅಂದ್ರೆ ಇಂಗ್ಲಿಷ್ ಲಿಟ್ರೇಚರ್, 822 ಅಂದ್ರೆ ಇಂಗ್ಲಿಷ್ ಡ್ರಾಮಾ, .3 ಅಂದ್ರೆ ಎಲಿಜಬೆಥನ್ ಪೀರಿಯಡ್ ಅಂದ್ರೆ 1558 ನಂತರ ಹುಟ್ಟಿದವರು. ಈಗ ಅದರಲ್ಲಿ 3 ಅಂತ ಹೇಳಿದ್ರೆ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತ ರೋಮಿಯೋ ಅಂಡ್ ಜೂಲಿಯಟ್ ಅಂದ್ರೆ U3-4. ಇದು ಕರೆಕ್ಟ್ ಆದ ನಂಬರ್. ಈ ತರ ರೀತಿ ನಾವು ಸರ್ಚ್ ಮಾಡಿ ಬರಿಬೇಕು. ಅದೇ ರೀತಿ ಇನ್ನೊಂದು ಹ್ಯಾಮ್ಲೆಟ್ ಅಂದ್ರೆ ಕೂಡ ಇದನ್ನು ಕೂಡ ಶೇಕ್ಸ್ಪಿಯರೇ ಬರೆದಂತಹ ಒಂದು ಇಂಗ್ಲಿಷ್ ಡ್ರಾಮಾ. ಆದ ಕಾರಣ ಇದು ಕೂಡ 800 ಲಿಟ್ರೇಚರ್ ಅಲ್ಲಿ ಬರ್ತದೆ. 820 ಅಂದ್ರೆ ಇಂಗ್ಲಿಷ್ ಅಂಡ್ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್. ಅದೇ ರೀತಿ 822 ಅಂದ್ರೆ ಇಂಗ್ಲಿಷ್ ಡ್ರಾಮಾ. ಆದ ಕಾರಣ ನೆಕ್ಸ್ಟ್ 822.3 ಅಂದ್ರೆ ಎಲಿಜಬೆಥನ್ ಪೀರಿಯಡ್ ಅಂದ್ರೆ 1558 ಇಂದ ಅಂದ್ರೆ ಶೇಕ್ಸ್ಪಿಯರ್ ಹುಟ್ಟಿದ್ದು 1564 ಅಲ್ಲಿ. ಅದೇ ರೀತಿ .33 ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಬರ್ತದೆ. ಅದೇ ರೀತಿ ಈಗ ಇದರಲ್ಲಿ ರೋಮಿಯೋ ಜೂಲಿಯಟ್ U3-4 ಅಂತ ಹೇಗೆ ಬಂತೋ ಅದೇ ರೀತಿ ಇದರಲ್ಲಿ 822.33 ಅಂದ್ರೆ ವಿಲಿಯಂ ಶೇಕ್ಸ್ಪಿಯರ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹ್ಯಾಮ್ಲೆಟ್ ಅನ್ನುವ ನಂಬರ್ ಅದರ ಅಂಡರ್ ನಮಗೆ S7.8 ಅಂತ ಸಿಗ್ತದೆ. ಆ ನಂಬರ್ ಅನ್ನ ತಂದು ನಾವು ಈ ಬುಕ್ಕಿಗೆ ಹಾಕಬೇಕು. ಆ ನಂಬರ್ ಯಾವುದು ಅಂತ ಹೇಳಿದ್ರೆ ಈಗ ಪರ್ಫೆಕ್ಟ್ ಆಗಿ ಹ್ಯಾಮ್ಲೆಟ್ ನಂಬರ್ 822.33 S7-8. 8 ಅಂದ್ರೆ ಲಿಟ್ರೇಚರ್, 820 ಅಂದ್ರೆ ಇಂಗ್ಲಿಷ್ ಲಿಟ್ರೇಚರ್, 822 ಅಂದ್ರೆ ಇಂಗ್ಲಿಷ್ ಡ್ರಾಮಾ, .3 ಅಂತ ಹೇಳಿದ್ರೆ ಎಲಿಜಬೆಥನ್ ಪೀರಿಯಡ್ 1558. ಅದೇ 33 ಅಂತ ಹೇಳಿದ್ರೆ ವಿಲಿಯಂ ಶೇಕ್ಸ್ಪಿಯರ್. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹ್ಯಾಮ್ಲೆಟ್ ನಂಬರ್ ಅಂದ್ರೆ S7-8. ಅದೇ ರೀತಿ ಇನ್ನೊಂದು ನಾವು ಎಕ್ಸಾಂಪಲ್ ಅನ್ನ ನೋಡಬಹುದು. ಜರ್ಮನ್ ಡ್ರಾಮಾ ನಾವು ಇಂಡೆಕ್ಸ್ ಅಲ್ಲಿ ನೋಡಿದ್ರೆ 832 ಅಂತ ಸಿಗ್ತದೆ. ಅಂದ್ರೆ 800 ಲಿಟ್ರೇಚರ್. ಅದಕ್ಕೆ ನಮಗೆ ಬೇಸ್ ನಂಬರ್ 830 ಲಿಟ್ರೇಚರ್ ಆಫ್ ಜರ್ಮನಿಕ್ ಲ್ಯಾಂಗ್ವೇಜಸ್. ಲಿಟ್ರೇಚರ್ ಆಫ್ ಜರ್ಮನಿಕ್ ಲ್ಯಾಂಗ್ವೇಜ್ ಅಂದ್ರೆ 830. ಅದೇ ರೀತಿ 830ದಲ್ಲಿ 831 ಇಂದ 839ವರೆಗೆ ಸಮ್ಮರಿ ಉಂಟು. ಅದರಲ್ಲಿ ನಾವು ನೋಡ್ತಾ ಹೋದ್ರೆ 832 ಅಂದ್ರೆ ಜರ್ಮನ್ ಡ್ರಾಮಾ ಅನ್ನುವಂಥದ್ದು ಡೈರೆಕ್ಟ್ ಆಗಿ ನಂಬರ್ ನಮಗೆ ಸಿಗ್ತದೆ. ಅಂದ್ರೆ 8 ಅಂದ್ರೆ ಲಿಟ್ರೇಚರ್, 83 ಅಂತ ಹೇಳಿದ್ರೆ ಲಿಟ್ರೇಚರ್ ಆಫ್ ಜರ್ಮನಿಕ್ ಲ್ಯಾಂಗ್ವೇಜ್, 832 ಅಂದ್ರೆ ಡ್ರಾಮಾ. ಆಗ ನಾವು ಜರ್ಮನ್ ಡ್ರಾಮಾ ಅಂದ್ರೆ 832 ಇಸ್ ದ ಪರ್ಫೆಕ್ಟ್ ನಂಬರ್. ಅದೇ ರೀತಿ ಅಸ್ಸಾಮೀಸ್ ಲಿಟ್ರೇಚರ್ ಅಲ್ಲಿ ನಾವು ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಲಿಟ್ರೇಚರ್ ಅಂದ್ರೆ 800 ಬಂದೇ ಬರ್ತದೆ. ನಾವು ಇಂಡೆಕ್ಸ್ ಗೆ ಹೋಗಿ ಅಸ್ಸಾಮೀಸ್ ಲಿಟ್ರೇಚರ್ ಅಂತ ಫೈಂಡ್ ಔಟ್ ಮಾಡಿದ್ರೆ 891.41 ಅನ್ನೋ ವರ್ಡ್ ನಮಗೆ ನಂಬರ್ ಅಲ್ಲಿ ಸಿಗ್ತದೆ. ಆ ನಂಬರ್ ಸಿಕ್ಕಿದ್ರೆ ನಾವು ವಾಲ್ಯೂಮ್ ನಂಬರ್ 3 ಅಂದ್ರೆ ಶೆಡ್ಯೂಲ್ 3 ಅದಕ್ಕೆ ಬಂದು ನಾವು 800ಗೆ ಬಂದು ನಾವು ನಂಬರ್ ಅನ್ನ ಹೌದಾ ಅದು 891.451 ಅನ್ನೋದು ಅಸ್ಸಾಮೀಸ್ ಅದು ಪರ್ಫೆಕ್ಟ್ ಇದೆಯಾ ನಂಬರ್, ಅದು ಸರಿಯಾ ತಪ್ಪ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಬೇಕು. ಅದಕ್ಕೆ ವಾಲ್ಯೂಮ್ ನಂಬರ್ 3ಗೆ ಬಂದು ನಾವು 890 ಬೇಸ್ ನಂಬರ್ ಲಿಟ್ರೇಚರ್ ಆಫ್ ಅದರ್ ಲ್ಯಾಂಗ್ವೇಜಸ್ ಗೆ ಬಂದು ಅದರಿಂದ ನಾವು 891ಗೆ ಹೋಗಿ ನೋಡಬೇಕು. ಅದು ಈಸ್ಟ್ ಇಂಡೋ ಯುರೋಪಿಯನ್ ಅಂಡ್ ಸೆಲ್ಟಿಕ್ ಲಿಟ್ರೇಚರ್ ಅಂತ ಬರ್ತದೆ. ಅದರ ಕೆಳಗೆ .1 to .9 ನಂಬರ್ ಉಂಟು. ಆಗ 891.4 ಅಲ್ಲಿ ಮಾಡರ್ನ್ ಇಂಡಿಕ್ ಲಿಟ್ರೇಚರ್ ಅಂದ್ರೆ ಅಸ್ಸಾಮೀಸ್ ಅಂದ್ರೆ ಅದು ಇಂಡಿಕ್ ಒರಿಜಿನ್ ಲಿಟ್ರೇಚರ್ ಅದಕ್ಕೆ ಲ್ಯಾಂಗ್ವೇಜ್. ಆದ ಕಾರಣ ನಾವು .4ಗೆ ಬಂದುವಾಗ ಮಾಡರ್ನ್ ಇಂಡಿಕ್ ಲಿಟ್ರೇಚರ್ ಅನ್ನೋದು ನಮಗೆ ಸಿಗ್ತದೆ. ಮಾಡರ್ನ್ ಇಂಡಿಕ್ ಲಿಟ್ರೇಚರ್ ನಾವು ಸಿಕ್ಕಿದ ಮೇಲೆ ಆ .4ಗೆ ಮತ್ತೆ .4 1 to 9 ನಂಬರ್ ಸಬ್ ಐಸೋಲೇಟ್ಸ್ ಇರ್ತದೆ. ಅದನ್ನ ನಾವು ಸರ್ಚ್ ಮಾಡುವಾಗ 891 ನಲ್ಲಿ .45 ಅಂತ ಹೇಳಿದ್ರೆ ಅಸ್ಸಾಮೀಸ್, ಬಿಹಾರಿ ಅಂಡ್ ಒರಿಯಾ ಅನ್ನೋ 3 ಲ್ಯಾಂಗ್ವೇಜಿಗೆ .45 ಅಲ್ಲಿ ಸಿಗ್ತದೆ. ಈಗ ನಮಗೆ ಈ ಟೈಟಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಸ್ಪೆಸಿಫಿಕ್ ಆಗಿ ಅಸ್ಸಾಮೀಸ್ ಅನ್ನೋದು ನಮಗೆ ಸಿಗ್ಬೇಕು. ಆಗ ನಾವು ಆ 45 ಅಲ್ಲಿ ಮತ್ತೆ 451, 452 ಇಂದ 459 ವರೆಗೆ ಸಬ್ ಐಸೋಲೇಟ್ಸ್ ಇರ್ತದೆ. ಅದನ್ನ ನಾವು ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ 891.45 ಅಲ್ಲಿ 1 ಅಂತ ಹೇಳಿದ್ರೆ ಅಸ್ಸಾಮೀಸ್ ಅನ್ನುವಂತಹ ವರ್ಡ್ ನಮಗೆ ಸಿಗ್ತದೆ. ಆ ವರ್ಡ್ಗೆ ಸರಿಯಾದ ನಂಬರ್ ಅನ್ನ ನಾವು ತಂದು ಹಾಕಿದ್ರೆ ಅಸ್ಸಾಮೀಸ್ ಲಿಟ್ರೇಚರ್ ನಂಬರ್ ರೆಡಿ ಆಗ್ತದೆ.
ಈ ಅಸ್ಸಾಮೀಸ್ ಲಿಟ್ರೇಚರ್ ನಂಬರ್ ಅಂತ ಹೇಳಿದ್ರೆ 891.451. 8 ಅಂತ ಹೇಳಿದ್ರೆ ಫಸ್ಟ್ ಡಿಜಿಟ್ 8 ಅಂದ್ರೆ ಲಿಟ್ರೇಚರ್. ನೆಕ್ಸ್ಟ್ 9 ಅಂತ ಹೇಳಿದ್ರೆ ಲಿಟ್ರೇಚರ್ ಆಫ್ ಅದರ್ ಲ್ಯಾಂಗ್ವೇಜಸ್. 1 ಅಂತ ಹೇಳಿದ್ರೆ ಈಸ್ಟ್ ಇಂಡೋ ಯುರೋಪಿಯನ್ ಅಂಡ್ ಸೆಲ್ಟಿಕ್ ಲಿಟ್ರೇಚರ್. .4 ಅಂದ್ರೆ ಮಾಡರ್ನ್ ಇಂಡಿಕ್ ಲಿಟ್ರೇಚರ್. .4 5 ಅಂತ ಹೇಳಿದ್ರೆ ಅಸ್ಸಾಮೀಸ್ ಆರ್ ಬಿಹಾರಿ ಆರ್ ಒರಿಯಾ. ಆಮೇಲೆ .451 ಅಂತ ಹೇಳಿದ್ರೆ ಅಸ್ಸಾಮೀಸ್. ಅದ ಕಾರಣ ಇದು ಅಸ್ಸಾಮೀಸ್ ಲಿಟ್ರೇಚರ್ಗೆ ಪರ್ಫೆಕ್ಟ್ ನಂಬರ್ ಆಗಿರ್ತದೆ. ಈಗ ನಾವು ಈ 10 ಮೇನ್ ಕ್ಲಾಸಸ್ ಅಲ್ಲಿ ಕೊನೆಯ ಮೇನ್ ಕ್ಲಾಸ್ 900 ಅಂದ್ರೆ ಹಿಸ್ಟರಿ ಅಂಡ್ ಜಿಯೋಗ್ರಫಿ. ಇದರ ಬಗ್ಗೆ ನಾವು ತಿಳ್ಕೊಳ್ಳುವ. ಇದಕ್ಕೆ ನಾವು ಸೆಕೆಂಡ್ ಸಮ್ಮರಿಯನ್ನ ನೋಡೋದಾದ್ರೆ 900 ಹಿಸ್ಟರಿ, ಅದೇ ರೀತಿ 910 ದಿಂದ 990 ವರೆಗೆ ಸಾಕಷ್ಟು ಸೆಕೆಂಡ್ ಡಿಜಿಟ್ ಅಲ್ಲಿ 1 ರಿಂದ 9 ಅಂಕೆಗಳನ್ನ ಹಾಕಿ 10 ಡಿವಿಷನ್ಸ್ ಅಂತ ಮಾಡಿದ್ದಾರೆ. ಈ 10 ಡಿವಿಷನ್ಸ್ ಅನ್ನ ಮತ್ತೆ ಪ್ರತಿ ಒಂದು ಡಿವಿಷನ್ಸಿಗೆ ಮತ್ತೆ ಥರ್ಡ್ ಡಿಜಿಟ್ ಅಲ್ಲಿ 1 ನಿಂದ 9 ಆಡ್ ಮಾಡಿ ಪ್ರತಿ ಒಂದು ಡಿವಿಷನ್ಸ್ಗೆ ಮತ್ತೆ 10 ಸೆಕ್ಷನ್ಸ್ ಅನ್ನ ಆಡ್ ಮಾಡಿ ಈಗ 900 ದಿಂದ 909, 910 ದಿಂದ 919, 920 ದಿಂದ 929, 930 ದಿಂದ 939, 940 ದಿಂದ 949, 950 ದಿಂದ 959, 960 ದಿಂದ 969, 970 ದಿಂದ 979, 980 ದಿಂದ 989, 990 ದಿಂದ 999. ಈ ರೀತಿಯಲ್ಲಿ ಪ್ರತಿ ಒಂದು ಡಿವಿಷನ್ಸ್ಗೆ ಮತ್ತೆ 10 ಸೆಕ್ಷನ್ಸ್ ಅದನ್ನು ಥರ್ಡ್ ಡಿಜಿಟ್ ಅಲ್ಲಿ 1 ರಿಂದ 9 ಪ್ರತಿ ಒಂದಕ್ಕೂ ಕೂಡ ಒಂದು 1 ರಿಂದ 9 ಅಂಕೆಗಳನ್ನ ಸೆಕ್ಷನ್ಸ್ ಆಗಿ ಸೇರಿಸಿ 100 ಸೆಕ್ಷನ್ಸ್ ಗಳನ್ನಾಗಿ ಥರ್ಡ್ ಸೆಮಿಸ್ಟರ್ ಅಲ್ಲಿ ಮಾಡಿದ್ದಾರೆ. ಈಗ ನಾವು ಈ ಒಂದು 900 ಮೇನ್ ಕ್ಲಾಸಿಗೆ ಸರಿಯಾಗಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ಮಾಡಿ ನೋಡುವ. ಫಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಹಿಸ್ಟಾರಿಕಲ್ ರಿಸರ್ಚ್. ಹಿಸ್ಟಾರಿಕಲ್ ರಿಸರ್ಚ್ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಇಂಡೆಕ್ಸ್ ಗೆ ಹೋಗಿ ಸರ್ಚ್ ಮಾಡಿದ್ರೆ ಕೂಡ 907.2 ಅನ್ನುವಂತ ನಂಬರ್ ಅಲ್ಲಿ ನಮಗೆ ಸಿಗ್ತದೆ. ಅಂದ್ರೆ ಮೊದಲು ಈಗ 9 ಅಂತ ಡಿಜಿಟ್ ಬಂದ ತಕ್ಷಣ ಇದು 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಮೇನ್ ಕ್ಲಾಸ್. ಆಮೇಲೆ 907 ಅಂದ್ರೆ ಎಜುಕೇಶನ್ ರಿಸರ್ಚ್ ಅಂಡ್ ರಿಲೇಟೆಡ್ ಟಾಪಿಕ್ಸ್ ಆಫ್ ಹಿಸ್ಟರಿ. ಈಗ ಇದರಲ್ಲಿ ರಿಸರ್ಚ್ ಅನ್ನೋದು ಕಮ್ಸ್ ಅಂಡರ್ ಇದು ಎಜುಕೇಶನ್. ಆದ ಕಾರಣ 907 ಅಲ್ಲಿ .1 to .9 ಸಬ್ ಐಸೋಲೇಟ್ಸ್ ಸಿಗ್ತದೆ. ಈ ಐಸೋಲೇಟ್ಸ್ ಅಲ್ಲಿ ಮತ್ತೆ .2 ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ರಿಸರ್ಚ್ ಅನ್ನುವಂತ ವರ್ಡ್ ಸಿಗ್ತದೆ. ಆದ ಕಾರಣ ಈ ಒಂದು ಹಿಸ್ಟಾರಿಕಲ್ ರಿಸರ್ಚ್ ಅನ್ನೋದು ಇದಕ್ಕೆ ಪರ್ಫೆಕ್ಟ್ ಆದ ಆನ್ಸರ್ ಆಗಿರ್ತದೆ. ಆದ ಕಾರಣ ಹಿಸ್ಟಾರಿಕಲ್ ರಿಸರ್ಚ್ ಅಂದ್ರೆ ಉತ್ತರ 907.2. ಅದೇ ರೀತಿ ನಾವು ಎರಡನೇ ಎಕ್ಸಾಂಪಲ್ ಅನ್ನು ನೋಡಬಹುದು. ಮಾಡರ್ನ್ ವರ್ಲ್ಡ್ ಹಿಸ್ಟರಿ. ಮಾಡರ್ನ್ ವರ್ಲ್ಡ್ ಹಿಸ್ಟರಿ ಅಂತ ಹೇಳಿದ್ರೆ ಈಗ ಮಾಡರ್ನ್ ಹಿಸ್ಟರಿ ಅಂತ ಹೇಳಿದ್ರೆ 909.08 ಅನ್ನೋದು ನಮಗೆ ವಾಲ್ಯೂಮ್ ನಂಬರ್ 4 ಇಂಡೆಕ್ಸ್ ಅಲ್ಲಿ ಸಿಗ್ತದೆ. ಅದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಡಿಜಿಟ್ 9 ಅನ್ನುವಾಗ ನಮಗೆ 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಇಸ್ ದ ಮೇನ್ ಕ್ಲಾಸ್ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಅದರ ನಂತರ ನಾವು ಅದರಿಂದ 909ಗೆ ಹೋಗುವಾಗ ಅದರಲ್ಲಿ ವರ್ಲ್ಡ್ ಹಿಸ್ಟರಿ, ಇಡೀ ಜಗತ್ತಿನ ಹಿಸ್ಟರಿ ಸಿಗ್ತದೆ. 909 ಅಂದ್ರೆ ವರ್ಲ್ಡ್ ಹಿಸ್ಟರಿ ಅನ್ನುವಂತ ವರ್ಡ್ ಸಿಗ್ತದೆ. ಅದರಿಂದ ಹೋಗಿ ನಾವು ಅಲ್ಲಿ ನಾವು 01 ನಿಂದ 09 ನಂಬರ್ಸ್ ಉಂಟು. ಆಗ ನಾವು 909 ಅಲ್ಲಿ 0.08ಗೆ ಹೋದಾಗ ಮಾಡರ್ನ್ ಹಿಸ್ಟರಿ ಅನ್ನುವಂತ ವರ್ಡ್ ಸಿಗ್ತದೆ. ಇದು ಇದಕ್ಕೆ ಪರ್ಫೆಕ್ಟ್ ಆದ ಆನ್ಸರ್. ಈಗ ಮಾಡರ್ನ್ ಹಿಸ್ಟರಿಗೆ 909.08. 909.08 ಅಂದ್ರೆ ಫಸ್ಟ್ 9 ಅಂದ್ರೆ 900 ಹಿಸ್ಟರಿ, ಆಮೇಲೆ 909 ಅಂದ್ರೆ ವರ್ಲ್ಡ್ ಹಿಸ್ಟರಿ, ಅದೇ ರೀತಿ .08 ಅಂದ್ರೆ ಮಾಡರ್ನ್ ಹಿಸ್ಟರಿ. ಆಗ ಅದು 909.08 ಅನ್ನುವಾಗ ಮಾಡರ್ನ್ ವರ್ಲ್ಡ್ ಹಿಸ್ಟರಿ ಅನ್ನುವಂಥದ್ದು ಪರ್ಫೆಕ್ಟ್ ಆದ ಆನ್ಸರ್ ಆಗಿ ಇರ್ತದೆ. ಇದೇ ರೀತಿ ಇಂಡಿಯನ್ ಡ್ಯೂರಿಂಗ್ ಮೌರ್ಯನ್ಸ್ ಡೈನಾಸ್ಟಿ. ಈಗ ನಾವು ಇದಕ್ಕೆ ಮೌರ್ಯನ್ ಡೈನಾಸ್ಟಿಯನ್ನ ನಾವು ಇಂಡೆಕ್ಸ್ ಅಲ್ಲಿ ಹುಡುಕಿದಾಗ 934.04 ಅನ್ನೋದು ಸಿಗ್ತದೆ. ಈಗ ಇಂಡಿಯಾವನ್ನ ಮೌರ್ಯನ್ಸ್ ಆಳಿದಂತ ಆಳ್ವಿಕೆಯ ಪೀರಿಯಡ್ಗೆ ಸಂಬಂಧಪಟ್ಟಂತಹ ಪುಸ್ತಕ ಇದು. ಆಗ ನಾವು ಈ ರೀತಿ ಟೈಟ್ಲ್ ಬರುವಾಗ ಮೊದಲು ನಾವು ಇಂಡೆಕ್ಸ್ ಅಲ್ಲಿ ಮೌರ್ಯನ್ ಡೈನಾಸ್ಟಿ ಅಥವಾ ಪೀರಿಯಡ್ ಆಫ್ ಮೌರ್ಯಾಸ್ ಅನ್ನೋದನ್ನ ನಾವು ಸರ್ಚ್ ಮಾಡಬೇಕು. ಮೌರ್ಯಾಸ್ ಅಂತ ಹೇಳಿದ್ರು ಕೂಡ ನಮಗೆ ನಂಬರ್ ಸಿಗ್ತದೆ ಇಂಡೆಕ್ಸ್ ಅಲ್ಲಿ. ಆಗ ಅದನ್ನ ಆನ್ಸರ್ 934.04 ಆಗಿರ್ತದೆ. ಆಗ ನಮಗೆ ಅರ್ಥ ಆಗ್ತದೆ ಇದು 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಇಸ್ ದ ಮೇನ್ ಕ್ಲಾಸ್ ಫಾರ್ ದಿಸ್ ಟೈಟಲ್ ಅಂತ ಹೇಳಿ. ಆಗ ನಾವು 900 ಹಿಸ್ಟರಿಗೆ ಹೋದ ಮೇಲೆ 930 ಹಿಸ್ಟರಿ ಆಫ್ ಏನ್ಷಿಯಂಟ್ ವರ್ಲ್ಡ್ ಟು CA 499
ಮತ್ತೆ ಅದರಲ್ಲಿ ನಮಗೆ 934 ಅಂತ ಹೇಳಿದ್ರೆ ಇಂಡಿಯಾ ಟು 647 1647 BC, ಅದಕ್ಕಿಂತ ಮೊದಲಿದ್ದಲ್ಲಿ ಇಂಡಿಯಾ ಹೇಗಿತ್ತು ಅನ್ನೋದು 934, ದಟ್ ಈಸ್ ಏನ್ಷಂಟ್ ಇಂಡಿಯಾ ಆಗುತ್ತದೆ. ಅದರಲ್ಲಿ ನಮಗೆ 934 ಅಲ್ಲಿ .01 to 09 ನಂಬರ್ ಇರ್ತದೆ. ಅದರಲ್ಲಿ 934 ಅಲ್ಲಿ ವಾಲ್ಯೂಮ್ ನಂಬರ್ 3 ಅಲ್ಲಿ ಶೆಡ್ಯೂಲ್ ಪಾರ್ಟ್ ಅಲ್ಲಿ. ಆಗ ನಾವು ಅಲ್ಲಿ 01 to 09 ಒಬ್ಸರ್ವ್ ಮಾಡಿದ್ರೆ ಅಲ್ಲಿ 934 ಅಲ್ಲಿ .04 ಅಂತ ಹೇಳಿದ್ರೆ ಪೀರಿಯಡ್ ಆಫ್ ಮೌರ್ಯಾಸ್ ಅನ್ನುವಂತ ಒಂದು ನಮಗೆ ವರ್ಡ್ ಸಿಗ್ತದೆ. ಈ ವರ್ಡ್ ಅನ್ನು ನಾವು ತಂದು ಹಾಕಿದ್ರೆ ಈ ಪುಸ್ತಕಕ್ಕೆ ಪರ್ಫೆಕ್ಟ್ ಆದ ನಂಬರ್ ಆಗ್ತದೆ. ಅದುವೇ ಇಂಡಿಯನ್ ಡ್ಯೂರಿಂಗ್ ಮೌರ್ಯಾಸ್ ಡೈನೆಸ್ಟಿ. ಈ ಒಂದು ಟೈಟಲಿಗೆ ಪರ್ಫೆಕ್ಟ್ ಆದ ಆನ್ಸರ್ ಯಾವುದು ಅಂತ ಹೇಳಿದ್ರೆ 934.04. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡುವ. ಹಿಸ್ಟರಿ ಆಫ್ ಇಂಡಿಯಾ. ಈಗ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವಾಗ ಇದು 900 ಹಿಸ್ಟರಿ ಅನ್ನೋದು ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತದೆ. ಆಗ 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಮೇನ್ ಕ್ಲಾಸಿಗೆ ಹೋಗೋದು. ಅದರ ನಂತರ ನಾವು 950 ಜನರಲ್ ಹಿಸ್ಟರಿ ಆಫ್ ಏಷ್ಯಾ. ಅಂದ್ರೆ ಇಂಡಿಯಾ ಇರೋದು ಏಷ್ಯಾ ಖಂಡದಲ್ಲಿ, ಆದ ಕಾರಣ ಏಷ್ಯಾದಲ್ಲಿ ಇಂಡಿಯಾ ಆದ ಕಾರಣ ನಾವು ಜನರಲ್ ಹಿಸ್ಟರಿ ಆಫ್ ಏಷ್ಯಾ ನಂಬರ್ ಅನ್ನ ಹುಡುಕಬಹುದು. ನಿಮಗೆ ಹುಡುಕ್ಲಿಕ್ಕೆ ಯಾವಾಗ್ಲೂ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ನಾವು ಹಿಸ್ಟರಿ ಆಫ್ ಇಂಡಿಯಾ ಅಂತಲೇ ನಾವು ಇಂಡೆಕ್ಸ್ ಅಲ್ಲಿ ವಾಲ್ಯೂಮ್ ನಂಬರ್ 4 ಇಂಡೆಕ್ಸ್ ಅಲ್ಲಿ ಸರ್ಚ್ ಮಾಡಿದ್ರೆ 954 ಅನ್ನುವಂತ ಒಂದು ನಂಬರ್ ಅಲ್ಲಿ ನಮಗೆ ಸಿಗ್ತದೆ. ಆಗ ಅದು ಫಸ್ಟ್ ಡಿಜಿಟ್ 9 ಅಂದ್ರೆ 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ. 954 ಅಂತ ಹೇಳಿದ್ರೆ ಬೇಸ್ ನಂಬರ್ 950 ಅನ್ನೋದು ನಮಗೆ ಗೊತ್ತಾಗ್ತದೆ. ನಾವು ಆಗ ಡೈರೆಕ್ಟ್ ಆಗಿ 950ಗೆ ನಾವು ಹೋಗ್ಬೇಕು. 950ಗೆ ಹೋಗುವಾಗ ಜನರಲ್ ಹಿಸ್ಟರಿ ಆಫ್ ಏಷ್ಯಾ ಅನ್ನೋದು ನಮಗೆ ಸಿಗ್ತದೆ. ಆಗ ನಮಗೆ ಪರ್ಫೆಕ್ಟ್ ಆದ ಆನ್ಸರ್ ಅಂತ ನಮಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಇಂಡಿಯಾ ಇರೋದು ಏಷ್ಯಾ ಖಂಡದಲ್ಲಿ. ಆಗ ನಮಗೆ ಜನರಲ್ ಹಿಸ್ಟರಿ ಆಫ್ ಏಷ್ಯಾ ಅಂದ್ರೆ ಅದರ ಅಂಡರ್ ನಮಗೆ ಇಂಡಿಯಾ ಸಿಕ್ಕಿಯೇ ಸಿಗ್ಬೇಕು. ಹಾಗೆ ನಾವು 950ದಲ್ಲಿ ನಾವು ಮತ್ತೆ ಸಮರೀಸ್ ಅನ್ನ ನೋಡಿದ್ರೆ 951, 952, 953 ಇದೇ ರೀತಿ ಇರ್ತದೆ. 954 ಅಲ್ಲಿ ನಮಗೆ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವ ವರ್ಡ್ ಸಿಗ್ತದೆ. ಆಗ ನಮಗೆ ಇದಕ್ಕೆ ಪರ್ಫೆಕ್ಟ್ ಆದ ಉತ್ತರ 954. 9 ಅಂದ್ರೆ 900 ಹಿಸ್ಟರಿ, 95 ಅಂತ ಹೇಳಿದ್ರೆ ಜನರಲ್ ಹಿಸ್ಟರಿ ಆಫ್ ಏಷ್ಯಾ, 954 ಅಂದ್ರೆ ಹಿಸ್ಟರಿ ಆಫ್ ಇಂಡಿಯಾ. ಈ ರೀತಿಯಲ್ಲಿ ನಾವು ಸರ್ಚ್ ಮಾಡ್ಲಿಕ್ಕೆ ಸುಲಭವಾಗಿ ಮಾಡಬಹುದು. ಹಿಸ್ಟರಿ ಆಫ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ಟೈಟಲ್ ಹಿಸ್ಟರಿ ಆಫ್ ಆಸ್ಟ್ರೇಲಿಯಾ. ಇದು ಕೂಡ ಹಾಗೆ ನಾವು ಡೈರೆಕ್ಟ್ ಆಗಿ ನಾವು ಇಂಡೆಕ್ಸ್ ಅಲ್ಲಿ ಆಸ್ಟ್ರೇಲಿಯಾ ಹಿಸ್ಟರಿ ಆಫ್ ಆಸ್ಟ್ರೇಲಿಯಾ ಹುಡುಕಿದ್ರೆ 994 ಸಿಗ್ತದೆ. ಆಗ ನಮಗೆ ಗೊತ್ತಾಗ್ತದೆ ಇದು ಹಿಸ್ಟರಿ 900 ಮೇನ್ ಕ್ಲಾಸ್ ಹಿಸ್ಟರಿ ಅಂಡ್ ಜಿಯೋಗ್ರಫಿಯೇ ಇದಕ್ಕೆ ಮೇನ್ ಕ್ಲಾಸ್ ಅಂತ ಹೇಳಿ. ಅದರ ನಂತರ 990 ಇದನ್ನ ನಮಗೆ ಇಲ್ಲಿ ಇಂಡೆಕ್ಸ್ ಅಲ್ಲಿ ಕೂಡ ಹುಡುಕಬಹುದು, ಸಮ್ಮರೀಸ್ ಅಲ್ಲಿ ಕೂಡ ಹುಡುಕಿದ್ರೆ ನಿಮಗೆ ಸಿಗ್ತದೆ. 900 ಸೆಕೆಂಡ್ ಸಮ್ಮರಿಯಲ್ಲಿ ನೋಡಿದ್ರೆ 990 ಅಂದ್ರೆ ಜನರಲಿ ಹಿಸ್ಟರಿ ಆಫ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅನ್ನೋದು ಸಿಗ್ತದೆ. ಅದರಲ್ಲಿ 994ಗೆ ನಾವು 990ದಲ್ಲಿ 9 ಸಮ್ಮರಿ ಇರ್ತದೆ. ಅದು 991 ಇಂದ 999ವರೆಗೆ ಉಂಟು. ಅದ್ರಲ್ಲಿ 994 ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಅನ್ನುವಂತಹ ವರ್ಡ್ ನಮಗೆ ಸಿಗ್ತದೆ. ಆದ ಕಾರಣ ಇದು ಪರ್ಫೆಕ್ಟ್ ಆದ ಆನ್ಸರ್ ಆಗಿರ್ತದೆ. 994 ಈಸ್ ದ ಹಿಸ್ಟರಿ ಆಫ್ ಆಸ್ಟ್ರೇಲಿಯಾ. ಅಂದ್ರೆ ಹೇಗೆ 994 ಅಲ್ಲಿ ಫಸ್ಟ್ 9 ಅಂದ್ರೆ ಹಿಸ್ಟರಿ, ಆಮೇಲಿನ 9 ಅಂತ ಹೇಳಿದ್ರೆ ಜನರಲ್ ಹಿಸ್ಟರಿ ಆಫ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿ, ದೆನ್ ಲಾಸ್ಟ್ 4 ಈಸ್ ದ ಆಸ್ಟ್ರೇಲಿಯಾ. ಆದ ಕಾರಣ 994 ಈಸ್ ದ ಹಿಸ್ಟರಿ ಆಫ್ ಆಸ್ಟ್ರೇಲಿಯಾ. ಆದ ಕಾರಣ ಈಗ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೇನ್ ಕ್ಲಾಸ್ 800 ಲಿಟರೇಚರ್ ಮತ್ತು 900 ಹಿಸ್ಟರಿ ಅಂಡ್ ಜಿಯೋಗ್ರಫಿ ಈ ಎರಡು ಮೇನ್ ಕ್ಲಾಸಸ್ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನ ವಿತ್ ಎಕ್ಸಾಂಪಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ, ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ನಿಮಗೆ ಇನ್ನು ಈ ಒಂದು ಎರಡು ಮೇನ್ ಕ್ಲಾಸಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಾದ್ರೆ ಈ ವಿಡಿಯೋದಿಂದ ನಂತರ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಾನು ಹಾಕ್ತೇನೆ. ಆ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಹಾಕಿ ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಗಳನ್ನ ನೀವು ಶೆಡ್ಯೂಲ್ ನೋಡಿ ಅಬ್ಸರ್ವ್ ಮಾಡಿ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ DDC ಅನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.